ನಾವಿವತ್ತು ಅಮೆರಿಕದಲ್ಲಿದ್ದೀವಿ. ಅಮೆರಿಕದಲ್ಲಿ ಒಂದು ಅದ್ಭುತವಾದಂಥ ಕೃಷ್ಣನ ಕ್ಷೇತ್ರದಲ್ಲಿದ್ದೀವಿ. ತಿರುಪತಿಯಿಂದಲೇ ವಿಗ್ರಹವನ್ನು ಕಿತ್ತಿಸಿ ಅಲ್ಲಿಂದ ಶಿಪ್ ಅಲ್ಲಿ ಕಳಿಸಿದ್ರು. ಪೂರ್ವ ಸೂಚನೆಗಳು ಏನೂ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಬಂದದ್ದು. ಅದು ಅವರು ನಿಶ್ಚಯ ಮಾಡಿ ಬಂದವರು. ಆ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿ ಪುತ್ತಿಗೆ ಶ್ರೀಪಾದಂಗಳು ಇಲ್ಲಿ ಸಂಕಲ್ಪ ಮಾಡಿ ಒಂದು ಮನೆಯಲ್ಲಿ ದೇವರನ್ನು ಇಟ್ಟುಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿದ್ದು. ಇಲ್ಲಿರತಕ್ಕಂಥ ಲಕ್ಷ್ಮೀ ದೇವರು ಸಿಡ್ನಿಗೆ ಹೋಗ್ಬೇಕಾದವರು, ಶ್ರೀನಿವಾಸ ದೇವರು ನ್ಯೂಯಾರ್ಕ್ಗೆ ಹೋಗ್ಬೇಕಾದವರು, ಬಹುಶಃ ಅವರೆಲ್ಲರೂ ಫೀನಿಕ್ಸ್ಗೆ ಬರಬೇಕಿತ್ತು. ಅಂದ್ರೆ ಅವ್ರ ಇಚ್ಛೆ ಪಟ್ಟು, ಅವರ ಇಚ್ಛೆ, ಅವರು ಒಲಿದು ಬಂದಂತಹ ಶ್ರೀನಿವಾಸ ದೇವರು. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ, ರಾಧೆ ರಾಧೆ ಕೃಷ್ಣ ಕೃಷ್ಣ, ರಾಧೆ ರಾಧೆ ಕೃಷ್ಣ ಕೃಷ್ಣ. ಹಾಯ್, ಹೆಲೋ, ನಮಸ್ಕಾರ. ನಾವಿವತ್ತು ಅಮೆರಿಕದಲ್ಲಿದ್ದೀವಿ. ಅಮೆರಿಕದಲ್ಲಿ ಫೀನಿಕ್ಸಲ್ಲಿದ್ದೀವಿ. ತಾವೆಲ್ಲರೂ ಕೂಡ 7 ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ವಂಡರ್ ಗ್ರ್ಯಾಂಡ್ ಕ್ಯಾನ್ಯನ್ ಬಗ್ಗೆ ಕೇಳಿರ್ತೀರಲ್ಲ. ಎಸ್, ಅದ್ರ ಹತ್ರ ಇರೋವಂಥ ಫೀನಿಕ್ಸಲ್ಲಿದ್ದೀವಿ. ಇಂಥ ಒಂದು ಸುಂದರವಾದ ನಗರಿಯಲ್ಲಿ ಒಂದು ಅದ್ಭುತವಾದಂಥ ಕೃಷ್ಣನ ಕ್ಷೇತ್ರದಲ್ಲಿದ್ದೀವಿ. ಪುತ್ತಿಗೆ ಮಠದ ಶಾಖಾ ಮಠ ಆದಂಥ ಶ್ರೀ ವೆಂಕಟ ಕೃಷ್ಣ ಕ್ಷೇತ್ರ, ಈ ದೇವಸ್ಥಾನದಲ್ಲಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. ಕ್ಷೇತ್ರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಅಂತ ಇವತ್ತು ನಮ್ಮ ಜೊತೆ ಇದ್ದಾರೆ ಇಲ್ಲಿನ ಪ್ರಧಾನ ಅರ್ಚಕರಾದಂಥ ಶ್ರೀಯುತ ಕಿರಣ್ ರಾವ್ ಅವರು.
ನಮಸ್ಕಾರ ಆಚಾರ್ಯ. ನಮಸ್ಕಾರ. ತಾವು ಬಹಳ ದೂರದಿಂದ ಭಾರತದ ಉಜಿರೆಯಿಂದ ಬಂದು ಇಲ್ಲಿ ನೆಲೆಸಿ ಇಲ್ಲಿ ಎಷ್ಟು ವರ್ಷದಿಂದ ತಾವು ಪೂಜೆ ಮಾಡ್ಕೊಂಡು ಬರ್ತಾ ಇರೋದು? ಸುಮಾರು 23 ವರ್ಷಗಳಾಯಿತು. 2002ನೇ ಇಸ್ವಿಗೆ ಶ್ರೀಪಾದಂಗಳವರು, ಪುತ್ತಿಗೆ ಶ್ರೀಪಾದಂಗಳವರು ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ಅವಾಗದಿಂದ ದೇವರ ಸೇವೆ ಮಾಡುವಂಥ ಯೋಗ ಭಾಗ್ಯ ನಮಗೆ ಸಿಕ್ಕಿದೆ. ನೈಸ್. ಈಗ ಇದು ಪುತ್ತಿಗೆ ಮಠದ ಒಂದು ಶಾಖಾ ಮಠ ಅಂತ ನಾವು ಕೇಳ್ಪಟ್ವಿ. ಹೌದು. ಇಲ್ಲಿ ಒಂದು ಈತನ ಸನ್ನಿಧಿ ಮಾಡಬೇಕು ಅಂತ ಯಾರ ಒಂದು ಪ್ರೇರಣೆನೋ ಅಥವಾ ಯಾರ ಕಲ್ಪನೆ ಇದು? ಉಡುಪಿ ಪುತ್ತಿಗೆ ಶ್ರೀಪಾದಂಗಳವರು ಎಲ್ಲರಿಗೂ ಗೊತ್ತು, ಧರ್ಮ ಪ್ರಚಾರಕ್ಕೆ ಕಟಿಬದ್ಧರಾಗಿ ನಿಂತವರು. ಸೊ 2000 ಇಸವಿಯಲ್ಲಿ ಅವರು ಸಂಚಾರ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಫಿನಿಕ್ಸ್ಗೆ ಬಂದರು, ಅರಿಜೋನಾ ಸ್ಟೇಟ್. ಬಂದಾಗ ಇಲ್ಲಿ ಯಾವ ದೇವಸ್ಥಾನಗಳು ಇಲ್ಲ. ಇಸ್ಕಾನ್ ಒಂದು ದೇವಸ್ಥಾನ ಇತ್ತು, ಬೇರೆ ಯಾವ ನಮ್ಮ ಸೌತ್ ಇಂಡಿಯಾಕ್ಕೆ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತ ಯಾವ ದೇವಸ್ಥಾನಗಳು ಇರಲಿಲ್ಲ. ಅಂದ್ರೆ ಇದು ಯಾವ ಇಸ್ವಿಯಲ್ಲಿ? 2000 ಇಸವಿಯಲ್ಲಿ. 2000 ಇಸವಿಯಲ್ಲಿ ಇಲ್ಲಿ ಸ್ವಾಮೀಜಿಯವರು ಶುರು ಮಾಡಿದ್ರು. ಹೌದು. ಬಂದ ಮೇಲೆ ಇಲ್ಲಿ ಯಾರು ಇಲ್ಲದಿದ್ದ, ಯಾವ ದೇವಸ್ಥಾನಗಳು ಇಲ್ಲದಿದ್ದ ಸಂದರ್ಭದಲ್ಲಿ ದೇವಸ್ಥಾನ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಅವರಿಗೆ ಆಯಿತು. ಅವರ ಸಂಕಲ್ಪ ಧರ್ಮ ಪ್ರಚಾರವೇ ಮುಖ್ಯ ಉದ್ದೇಶ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಇರತಕ್ಕಂತಹ ಅನಿವಾಸಿ ಭಾರತೀಯರಿಗೆ ಅವರಿಗೆ ಮಾಡತಕ್ಕಂತಹ ಸಂಸ್ಕಾರಾದಿಗಳು, ಪೂಜಾದಿಗಳನ್ನೆಲ್ಲ ಮಾಡಲಿಕ್ಕೆ ಏನಾದರೂ ಒಂದು ಕ್ಷೇತ್ರ ಬೇಕು, ಒಂದು ಸ್ಥಳ ಬೇಕು, ಅದಕ್ಕೆ ಒಬ್ಬ ವೈದಿಕರು ಬೇಕು ಅನ್ನೋ ಉದ್ದೇಶದಿಂದ ಆ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿ ಪುತ್ತಿಗೆ ಶ್ರೀಪಾದಂಗಳವರು ಇಲ್ಲಿ ಸಂಕಲ್ಪ ಮಾಡಿ ಒಂದು ಮನೆಯಲ್ಲಿ ದೇವರನ್ನು ಇಟ್ಟುಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿದ್ದು. ಅಂದ್ರೆ ಈ ಜಾಗ ಮುಂಚೆ ಒಂದು ಮನೆ ತರ ಇಲ್ಲ, ಈ ಜಾಗದಲ್ಲಿ ಇರಲಿಲ್ಲ, ಇನ್ನೊಂದು ಬೇರೆ ಜಾಗದಲ್ಲಿ, ಇಲ್ಲಿಂದ ಸುಮಾರು ಒಂದು 10 ಮೈಲಿ ದೂರದಲ್ಲಿ ಇರತಕ್ಕಂಥ ಚಾಂಡ್ಲರ್ ನಗರ ಅಂತ ಹೇಳಿ, ಅಲ್ಲಿ ನಾವು ಒಂದು ಮನೆಯಲ್ಲಿ ಶುರು ಮಾಡಿದಂತಹ ದೇವಸ್ಥಾನ. ಬಳಿಕ 2011ನೇ ಇಸವಿಗೆ ಈ ಟೆಂಪಿ ನಗರಕ್ಕೆ ಬಂದು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಪ್ರಾರಂಭವನ್ನು ಮಾಡಿ. ಹಾಗಾಗಿ ಇದು ಅಮೆರಿಕದಲ್ಲಿ ಫಸ್ಟ್ ದೇವಸ್ಥಾನ ಅನ್ಬೋದು. ಪುತ್ತಿಗೆ ಶ್ರೀಪಾದಂಗಳವರ ಮೊದಲ ಕನಸಿನ ಕೂಸು ಇದು. ಹೌದು, ಮೊದಲನೇ ಕನಸಿನ ಕೂಸು ಇದು. ಹೌದು. ಆಮೇಲೆ ಮೂರ್ತಿ ನೋಡ್ತಾ ಇದ್ರೆ ಎಷ್ಟು ಮುದ್ದಾಗಿದೆ. ಇದು ಎಲ್ಲಿಂದ ತರಿಸ್ಕೊಂಡಿದ್ದ, ಮಾಡಿದ್ದ, ಇಲ್ಲೇ ಇದ್ದ? ಅಂದ್ರೆ ಕೆಲವು ಸಲ ಏನಾಗುತ್ತೆ, ಎಷ್ಟೋ ನಾವು ಅಲ್ಲಿಂದ ಕೆಲವರು ಶಿಲ್ಪಿಗಳನ್ನ ಕರೆಸ್ತೀವಿ, ಇಲ್ಲೇ ಮಾಡ್ತೀವಿ, ಆ ತರ ಮಾಡಿದ್ದ ಹೇಗೆ? ಒಳ್ಳೆ ಪ್ರಶ್ನೆ. ಇದರ ಹಿಂದೆ ದೊಡ್ಡ ಕಥೆಯೇ ಇದೆ. ಓ, ಇಂಟ್ರೆಸ್ಟಿಂಗ್ ಆಗಿದ್ರೆ. ಸೊ 2000 ಇಸವಿಗೆ ಪ್ರಾರಂಭ ಆದದ್ದು. 2010ನೇ ಇಸವಿಗೆ ನಾವು ಈ ಟೆಂಪಿ ನಗರಕ್ಕೆ ಬಂದು ಅವಾಗ ಇದೊಂದು ಚರ್ಚ್ ಆಗಿತ್ತು, ಬಹಳ ಹಳೆಯ ಚರ್ಚು. ಅದಕ್ಕೆ ಸುಮಾರು ಅದನ್ನು ರಿಮಾಡೆಲ್ ಮಾಡಿಕೊಂಡು ನಮಗೆ ಬೇಕಾದಂತಹ ಒಂದು ಸ್ಥಳವನ್ನಾಗಿ ನಾವು ಪರಿವರ್ತನೆ ಮಾಡಿಕೊಂಡು, ಅಂತಹ ಸಂದರ್ಭದಲ್ಲಿ ಒಂದು ಬಾರಿ ಒಂದು ಮೆಸೇಜ್ ಬಂತು, ವಿಗ್ರಹ, ಶ್ರೀನಿವಾಸ ದೇವರ ವಿಗ್ರಹವನ್ನು ನಾವು ಕೊಡ್ತೇವೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ. ಯಾಕೋ ಏನೋ ಗೊತ್ತಿಲ್ಲ, ಅವಾಗ ನಂಗೆ ಬಂತ ಆ ಮೆಸೇಜನ್ನು ನಾನು ಜಸ್ಟ್ ಕಾಲ್ ಮಾಡಿದೆ. ನ್ಯೂಯಾರ್ಕ್ ಇಂದ ಬಂದದ್ದು. ಸೊ ಅಂತ ಸಂದರ್ಭದಲ್ಲಿ ನ್ಯೂಯಾರ್ಕಿನ ಒಬ್ಬ ಅತುಲ್ ಭಟೋರ ಅಂತೇಳಿ ಒಬ್ಬ ದಾನಿಗಳು, ಅವರು ಅಲ್ಲಿ ಇರತಕ್ಕಂತಹ ನ್ಯೂಯಾರ್ಕ್ ನಗರದಲ್ಲಿ ಇರತಕ್ಕಂತಹ ಸತ್ಯನಾರಾಯಣ ದೇವಸ್ಥಾನಕ್ಕೆ ಇದನ್ನು ಕೊಡಬೇಕು ಅನ್ನತಕ್ಕಂಥ ಸಂಕಲ್ಪವನ್ನ ಮಾಡಿಕೊಂಡು ತಿರುಪತಿಯಿಂದಲೇ ವಿಗ್ರಹವನ್ನು ಕಿತ್ತಿಸಿ ಅಲ್ಲಿಂದ ಶಿಪ್ ಅಲ್ಲಿ ಕಳಿಸಿದ್ರು. ಶಿಪ್ ಅಲ್ಲಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಏನೋ ಒಂದು ಅವರಿಗೆ ಅಲ್ಲಿ ಆ ದೇವಸ್ಥಾನ ಕಮಿಟಿಗೆ ಮತ್ತು ಆ ದಾನಿಗಳಿಗೆ ಏನೋ ವೈಮನಸ್ಸು ಉಂಟಾಯಿತು. ಅಂತ ಸಂದರ್ಭದಲ್ಲಿ ನಾನು ಆ ದೇವಸ್ಥಾನ ಕೊಡೋದಿಲ್ಲ, ನಾನು ಬೇರೆ ಯಾರಿಗಾದ್ರೂ ಬೇಕಾದ್ರೆ ನಾನು ಕೊಡ್ತೇನೆ ಅನ್ನತಕ್ಕಂತಹ ಒಂದು ಮನಸ್ಸಿನ ಆಸೆಯನ್ನು ಅವರು ಆ ಮೆಸೇಜಿನ ಮೂಲಕ ಕಳಿಸಿದರು. ನಾನು ಮೆಸೇಜ್ ಮಾಡಿದ ತಕ್ಷಣ ಕಾಲ್ ಎತ್ಕೊಂಡ್ರು. ಕಾಲ್ ಮಾಡಿಬಿಟ್ಟು, ಪಂಡಿತ್ಜಿ, ನಾನು ನಿಮಗೆ ದೇವಸ್ಥಾನ ಕೊಟ್ಬಿಡ್ತೇನೆ, ನೀವು ಮೊದಲ ವ್ಯಕ್ತಿ ನನಗೆ ಮೆಸೇಜ್ ಮಾಡಿದವರು ಅಂತ ಹೇಳಿ. ಸರಿ, ನಾನು ಶ್ರೀಪಾದರಿಗೆ ಹೇಳಿದೆ, ಪುತ್ತಿಗೆ ಸ್ವಾಮೀಜಿಯವರಿಗೆ ಹೇಳಿದೆ. ಅವರು ಹೇಳಿದರು, ನೋಡೋಣ, ಒಳ್ಳೆಯ ಲಕ್ಷಣಗಳೆಲ್ಲ ಇದ್ದರೆ ನಾವು ನೋಡಿಬಿಟ್ಟು ನಾವು ಮಾಡೋಣ, ಪ್ರಯತ್ನ ಪಡೋಣ ಅಂತೇಳಿ ಹೇಳಿದ್ರು. ಅಷ್ಟೇ. ಅದನ್ನು ಹೇಳಿಬಿಟ್ಟು ನಾವು, ಇದು ನಡೆದದ್ದು ಸುಮಾರು ಒಂದು ಏಪ್ರಿಲ್ ಮೇ ತಿಂಗಳಲ್ಲಿ. ನವೆಂಬರ್ಗೆ ಆಗುವಾಗ ನಮಗೆ ಮೆಸೇಜ್ ಬಂತು, ವಿಗ್ರಹ ನಿಮಗೆ ನಾಳೆ ಡೆಲಿವರಿ ಮಾಡ್ತಾ ಇದ್ದಾರೆ ಅಂತೇಳಿ. ಬೆಳಿಗ್ಗೆ ಹೊತ್ತಿಗೆ, ಶನಿವಾರದ ಬೆಳಿಗ್ಗೆ ಹೊತ್ತಿಗೆ ಇಲ್ಲಿ ವಿಗ್ರಹ ಡೆಲಿವರಿ ಮಾಡಿ ಆಯಿತು. ಸೊ ಇದು ನಮಗೆ ನಾವು ಪೂರ್ವ ಸೂಚನೆಗಳು ಏನೂ ಇರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಬಂದದ್ದು. ಅದು ದೇವರು, ಅವರು ನಿಶ್ಚಯ ಮಾಡಿ ಬಂದವರು, ನಾವು ಕರೆದದಲ್ಲ, ನಾವು ಅವರಾಗಿ ಒಲಿದು ಬಂದ ಶ್ರೀನಿವಾಸ ದೇವರು. ಬಳಿಕ ಅವರು ಮಾತ್ರ ಇದ್ರೆ ಸಾಕಾಗಲಿಲ್ಲ, ಲಕ್ಷ್ಮೀ ದೇವಿ ಬೇಕು, ಗಣಪತಿ, ಎಲ್ಲ ನಮ್ಮ ಪರಿವಾರ ದೇವತೆಗಳು ಬೇಕಾಗುತ್ತೆ ಅನ್ನತಕ್ಕಂಥ ಉದ್ದೇಶದಿಂದ ಮತ್ತೆ ನಾವು ಭಾರತ ದೇಶಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ವು. ಅಂತಹ ಸಂದರ್ಭದಲ್ಲಿ ಚೆನ್ನೈಯಲ್ಲಿ ಒಬ್ಬ ಶಿಲ್ಪಿಯನ್ನು ಹಿಡ್ಕೊಂಡು ಮಾತಾಡಿದಾಗ ಅವರು ಹೇಳಿದ್ರು, ನೀವು ಆರ್ಡರ್ ಮಾಡಬೇಕು, ಮಾಡಿಬಿಟ್ಟು ಅದಕ್ಕೆ ಮುಹೂರ್ತಗಳಾಗಬೇಕು, ಒಂದು 6 ತಿಂಗಳು ಟೈಮ್ ಬೇಕು ನಮಗೆ, ನೀವು ಇವತ್ತಿನ ನಾಳೆ ಬೇಕು ಹೇಳಿದ್ರೆ ನಮಗೆ ಏನು ಮಾಡೋದು, ನಮಗೆ ಯಾಕಂದರೆ ಉತ್ತರಾಯಣದಲ್ಲಿ ನಾವು ಪ್ರತಿಷ್ಠೆ ಆಗಬೇಕು, ಜೂನ್ ಒಳಗಡೆ ಮುಗಿಬೇಕು, ಅಷ್ಟೆಲ್ಲ ಸಮಯ ಇಲ್ಲ, ಏನಾದರೂ ವ್ಯವಸ್ಥೆ ಮಾಡಿ ಹೇಳಿದಾಗ
2 ದಿವಸ ದಿನ ತಗೊಂಡ್ರು ಅವರು. ಬಳಿಕ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಸಿಡ್ನಿಗೆ ಹೋಗತಕ್ಕಂತಹ ವಿಗ್ರಹಗಳೆಲ್ಲ ಇದೆ, ಅಲ್ಲಿಗೆ ಇನ್ನು 1 ವರ್ಷ ಟೈಮ್ ಇದೆ, ನಮಗೆ ಆ ವಿಗ್ರಹಗಳನ್ನು ನಿಮಗೆ ಕಳಿಸ್ಕೊಡ್ತೇವೆ, ಅವರಿಗೆ ನಾವು ಬೇರೆ ವಿಗ್ರಹವನ್ನು ಮಾಡಿಕೊಡ್ತೇವೆ. ಸೊ ಇದೆಲ್ಲ ಒಂದು ದೊಡ್ಡ ಭಗವಂತನ ಅವನೇ ಪ್ಲಾನ್ ಮಾಡಿಬಿಟ್ಟು ನನಗೆ ಬಂದದ್ದು. ಇಲ್ಲಿರತಕ್ಕಂಥ ಲಕ್ಷ್ಮೀ ದೇವರು ಸಿಡ್ನಿಗೆ ಹೋಗ್ಬೇಕಾದವರು, ಶ್ರೀನಿವಾಸ ದೇವರು ನ್ಯೂಯಾರ್ಕ್ಗೆ ಹೋಗ್ಬೇಕಾದವರು, ಬಹುಶಃ ಅವರೆಲ್ಲರೂ ಫೀನಿಕ್ಸ್ಗೆ ಬರ್ಬೇಕಿತ್ತು, ಅಂದ್ರೆ ಅವ್ರ ಇಚ್ಛೆ ಪಟ್ಟು, ಅವರ ಇಚ್ಛೆ, ಅವರು ಒಲಿದು ಬಂದಂತಹ ಶ್ರೀನಿವಾಸ ದೇವರು. ಹೌದು, ಅದರಿಂದ ಅದೊಂದು ಅದರ ಹಿಂದೆ ಬಹಳ ಒಂದು ದೊಡ್ಡ ಕಥೆಗಳೇ, ಅಲ್ಲ ತುಂಬಾ ರೋಚಕವಾಗಿದೆ ಈ ಕಥೆ, ಅನೇಕ ಪವಾಡಗಳು. ಆಮೇಲೆ 2011 ಇಸವಿಗೆ ಶ್ರೀಪಾದಂಗಳವರು ಬಂದು ನೋಡಿದ್ರು, ಎಲ್ಲ ಲಕ್ಷಣವನ್ನು ನೋಡಿಬಿಟ್ಟು ಅದಕ್ಕೆ ಬೇಕಾದಂತಹ ಅಧಿವಾಸಾದಿಗಳೆಲ್ಲ ಸಂಸ್ಕಾರಗಳು ಏನೆಲ್ಲ ಆಗಬೇಕು ಅದನ್ನು ಮಾಡಿಬಿಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿದ್ರು. ಆಮೇಲೆ ನನಗೆ ತುಂಬ ಕ್ಯೂರಿಯಾಸಿಟಿ ಇರುವಂಥದ್ದು, ಈ ಕ್ಷೇತ್ರಕ್ಕೆ ತುಂಬ ವಿಶೇಷವಾಗಿ ವೆಂಕಟಕೃಷ್ಣ ಕ್ಷೇತ್ರ ಟೆಂಪಲ್ ಅಂತ ಇದೆ. ಇಲ್ಲಿ ವೆಂಕಟನೂ ಇದೆ, ಕೃಷ್ಣನೂ ಇದೆ. ಏನಿದ್ರ ವಿಶೇಷತೆ? ಇದಕ್ಕೆ ವೆಂಕಟಕೃಷ್ಣ ಕ್ಷೇತ್ರ ಹೆಸರು ಬಂದದ್ದು ಶ್ರೀನಿವಾಸ ದೇವರ ಸ್ಥಳ ಒಂದು, ಕೃಷ್ಣನಿಗೆ ಸಂಬಂಧಪಟ್ಟದ್ದು. ಕೃಷ್ಣನು ಒಂದೇ, ವೆಂಕಟೇಶ್ವರ ದೇವರು ಒಂದೇ. ಉಡುಪಿಗೆ ಸಂಬಂಧಪಟ್ಟಂತಹ ದೇವಸ್ಥಾನ ಆದ ಕಾರಣ, ಶ್ರೀಪಾದಂಗಳವರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಕಾರಣ ಆ ಕ್ಷೇತ್ರಕ್ಕೆ ವೆಂಕಟ ಕೃಷ್ಣ ಅಂತೇಳಿ ಶ್ರೀಪಾದಂಗಳವರು ನಿಶ್ಚಯವನ್ನ ಮಾಡಿದ್ದು. ಅದರಿಂದ ಎರಡೂ ಅದೇ ಕ್ಷೇತ್ರ, ಆದ್ರಿಂದ ಅದೊಂದು ವಿಶೇಷವಾದಂತಹ ಉಡುಪಿಯ ಸಂಬಂಧ ಇದ್ದ ಕಾರಣ ಅದಕ್ಕೆ ವೆಂಕಟ ಕೃಷ್ಣ ಅಂತ ನಾವು ಹೇಳಿದ್ದೇವೆ. ಈಗ ಇಲ್ಲಿ ಅಫ್ಕೋರ್ಸ್ ಕೃಷ್ಣ ಜನ್ಮಾಷ್ಟಮಿ ದಿನ ಎಲ್ಲ ತುಂಬ ಜನ ಸೇರ್ತಾರೆ ಅಂತ ನಾವು ಕೇಳಿರುವಂಥದ್ದು. ಅದನ್ನು ಹೊರತುಪಡಿಸಿ ಇಲ್ಲಿ ವಿಶೇಷವಾದಂಥ ದಿನಗಳಲ್ಲಿ ಅಥವಾ ಈಗ ಪಾರಾಯಣ ಮಾಡುವಂಥದ್ದು ಈ ಥರದ್ದೇನಾದರೂ ನಡೆಸ್ಕೊಂಡು ರೆಗ್ಯುಲರ್ ಆಗಿ ಬರ್ತೀವಿ? ಹೌದು. ಇಲ್ಲಿ ದೇವರಿಗೆ 3 ಹೊತ್ತು ಪೂಜೆಗಳು, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಇನ್ನು ಪ್ರತಿ ಸೋಮವಾರ ರುದ್ರಾಭಿಷೇಕ ನಡೆಯುತ್ತೆ. ಪ್ರತಿ ಶನಿವಾರ ಬೆಳಿಗ್ಗೆ 6 ಗಂಟೆಗೆ ಅಭಿಷೇಕ ಪ್ರಾರಂಭ ಆಗುತ್ತೆ, ಮುಗಿಯುವಾಗ 8 ಗಂಟೆ ಆಗುತ್ತೆ. ಬಳಿಕ ಮಧ್ಯಾಹ್ನದ ಪೂಜೆ, ಸಾಯಂಕಾಲ 6ವರೆಗೆ ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲೀಸ ಇದೆಲ್ಲ ಆಗಿಬಿಟ್ಟು 7ವರೆಗೆ ಮಹಾಮಂಗಳಾರತಿ ಆಗುವಂಥದ್ದು. ಇನ್ನು ವಿಶೇಷ ದಿನಗಳು ಅಂತೇಳಿ ಕೇಳಿದಾಗ, ಇಲ್ಲಿ ನಡೆದ ದೊಡ್ಡ ವಿಶೇಷ ಹಬ್ಬ ಹೇಳಿದಾಗ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ನಮಗೆ ಸುಮಾರು ಒಂದು 5,000 to 6,000 ಜನದ ನಾವು ಇಲ್ಲಿ ತಯಾರಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಬೆಳಗ್ಗಿನ ಜಾವದಿಂದನೇ ಎಲ್ಲವೂ ಬೆಳಿಗ್ಗೆ 5 ಗಂಟೆಗೆ ಶುರು ಆಗುತ್ತೆ, ಸುಪ್ರಭಾತ ಸೇವೆಯಿಂದ ಶುರು ಆಗುತ್ತೆ. ಮತ್ತೆ ಅಖಂಡವಾಗಿ ವಿಷ್ಣು ಸಹಸ್ರನಾಮ, ಇಡೀ ದಿನ ಸಹಸ್ರನಾಮ ಪಾರಾಯಣ ನಡೀತಾ ಇರುತ್ತೆ, ಸಾಯಂಕಾಲದವರೆಗೂ ನಡೀತಾ ಇರುತ್ತೆ. ಜನರು ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅದೊಂದು ವಿಶೇಷ. ಇನ್ನು ಬೇರೆ ಹಬ್ಬಗಳು, ಯುಗಾದಿ ಹಬ್ಬ, ಶ್ರೀರಾಮನವಮಿ, ಇಂತಹ ಸಂದರ್ಭಗಳಲ್ಲಿ ಕಲ್ಯಾಣೋತ್ಸವಾದಿಗಳು ಎಲ್ಲ ನಡೀತಾ ಇರುತ್ತೆ. ಪ್ರತಿಯೊಂದು ಹಬ್ಬಗಳನ್ನು ವೈಭವದಿಂದ ಆಚರಿಸ್ತಾ ಇದ್ದೇವೆ. ಇನ್ನೊಂದು ವಿಶೇಷ ಹೇಳಿದಾಗ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಇಲ್ಲಿ ಇರತಕ್ಕಂಥದ್ದು. ಪ್ರತಿ ಗುರುವಾರ ವಿಶೇಷವಾದಂತಹ ಪೂಜೆ, ವಿಶೇಷವಾದಂತಹ ಸಾಯಂಕಾಲದ ಹೊತ್ತು ಭಜನೆ ಇದು ನಡೆಯುತ್ತೆ. ಯಾಕಂದ್ರೆ ವಿದೇಶಕ್ಕೆ ಬಂದಂತಹ ಮೊದಲ ವೃತ್ತಿಕಾ ವೃಂದಾವನ ಅದು ಇದ್ರೆ ವೆಂಕಟಕೃಷ್ಣ ಕ್ಷೇತ್ರ ಫೀನಿಕ್ಸ್ ಅಲ್ಲಿ ಇರುವಂತದ್ದು. ಹೌದು, 2012 ಇಸವಿಗೆ ಶ್ರೀಪಾದಂಗಳವರು ಮೂಲ ಮೃತ್ತಿಕೆಯನ್ನು ಮಂತ್ರಾಲಯದಿಂದ ತಂದು ಮೊದಲ ಬಾರಿ ಇಲ್ಲಿ ಪ್ರತಿಷ್ಠೆ ಮಾಡಿದ್ದು. ವಿದೇಶಕ್ಕೆ ಬಂದಂತಹ ರಾಯರು ಇದು ಮೊದಲ ಬಾರಿ ಅಮೆರಿಕ. ಈಗ ಶ್ರೀಗಳು ಇಲ್ಲಿಗೆ ವಿಶೇಷ ದಿನಗಳಲ್ಲಿ ಅವರೇ ಬಂದು ಪೂಜೆ ಮಾಡಿದ್ದುಂಟ? ಹೌದು, ಖಂಡಿತ. ಅವರ ತುಂಬಾ ಬ್ಯುಸಿ ಇರ್ತಾರೆ, ಅವರ ಸ್ಕೆಡ್ಯೂಲ್ ತುಂಬಾ ಬ್ಯುಸಿ ಇರುತ್ತೆ. ಅವರು ಸಂಚಾರ ಪ್ರತಿ ವರ್ಷಕ್ಕೆ 2 ಬಾರಿ ಬರ್ತಾರೆ, ಇಲ್ಲಿ ಬಂದ್ಬಿಟ್ಟು ಸಂಚಾರವನ್ನು ಮಾಡ್ತಾರೆ. ಪ್ರತಿಯೊಂದು ಅವರ ಸಂಸ್ಥೆಗಳಿಗೂ ಹೋಗ್ಬಿಟ್ಟು ಮೇಲ್ವಿಚಾರಣೆ ಮಾಡ್ತಾರೆ. ಆದರೆ ಪ್ರತಿ ವರ್ಷ ಒಂದು 4 ದಿನ ಇಲ್ಲಿ ಇದ್ದುಕೊಂಡು ದೇವರ ಅಭಿಷೇಕಾದಿಗಳನ್ನು ಮಾಡುವಂಥದ್ದು, ವಿಶೇಷ ಪೂಜೆಗಳನ್ನು ಮಾಡುವಂಥದ್ದು, ಪ್ರವಚನಾದಿಗಳು ಮಾಡುವಂಥದ್ದು ಪ್ರತಿ ವರ್ಷನೂ ನಡೆಯುತ್ತೆ. ಇವಾಗ 2 ವರ್ಷಗಳಿಂದ ಪರ್ಯಾಯ ಇದ್ದ ಕಾರಣ ಅವ್ರಿಗೆ ಬರ್ಲಿಕ್ಕೆ ಅನಾನುಕೂಲ ಆಗುತ್ತೆ. ಅದರಿಂದ ಅಲ್ಲಿ ಕೃಷ್ಣ ಪೂಜೆ ನಿರತರಾಗಿದ್ದಾರೆ. ಅಥವಾ ಅದು ಬಿಟ್ಟರೆ ಪ್ರತಿ ವರ್ಷಗಳು ಬರ್ತಾ ಇರ್ತಾರೆ. ಈಗ ಟೆಂಪಲ್ ಟೈಮಿಂಗ್ಸ್ ಬಗ್ಗೆ ಹೇಳ್ಬೋದು? ಬೆಳಿಗ್ಗೆ 6 ಗಂಟೆಗೆ ನಾವು ಓಪನ್ ಆಗುತ್ತೆ. ಸುಪ್ರಭಾತ ಸೇವೆಯಿಂದ ಮಂಗಳಾರತಿ ಆಗುವಾಗ 8-8:30 ಆಗುತ್ತೆ. ಬಳಿಕ ಮಧ್ಯಾಹ್ನ 12 ಗಂಟೆ ತನಕ ನಾವು ದೇವಸ್ಥಾನ ಓಪನ್ ಇಟ್ಟಿರ್ತೇವೆ. ಸಾಯಂಕಾಲ 5 ಗಂಟೆಗೆ ಮತ್ತೆ ಓಪನ್ ಆಗುತ್ತೆ, ರಾತ್ರಿ 8 ಗಂಟೆ ತನಕ ಓಪನ್ ಇರುತ್ತೆ. ಆಮೇಲೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಾದರೂ ಮಾಡ್ತೀರಾ, ಹೇಗೆ? ಹೌದು, ಪ್ರತಿ ವೀಕೆಂಡ್ ಅದಕ್ಕೇನಾದ್ರೂ ಇವಾಗ ಸ್ಟೇಜ್ ತರ ಏನಾದ್ರು ಅಥವಾ? ಹೌದು, ಇದು ಪ್ರೇಯರ್ ಹಾಲ್. ಇದು ಪಕ್ಕದಲ್ಲಿ ಇರತಕ್ಕಂಥದ್ದು ಸ್ಟೇಜ್ ಎಲ್ಲಿದೆ, ಡೈನಿಂಗ್ ಹಾಲ್ಸ್. ಅದು ಡೈನಿಂಗ್ ಹಾಲ್ನು ಅದೇ ನಾವು ಕಾನ್ಸರ್ಟ್ಗಳನ್ನೆಲ್ಲ ಅಲ್ಲೇ ಮಾಡ್ತೀವಿ. ಹೌದು, ಯಕ್ಷಗಾನಾದಿಗಳು ನಮ್ಮ ಕರ್ನಾಟಕದ ಎಲ್ಲಾ ಕಲೆಗಳಿಗೆ ವಿಶೇಷವಾದಂತಹ ಮನೆ. ಪ್ರತಿ ವರ್ಷ ಸಂಗೀತ ಪ್ರತಿ ವೀಕೆಂಡ್ಗಳು ಸಂಗೀತ ನೃತ್ಯ ಪ್ರತಿ ವೀಕೆಂಡ್ ನಡೀತಾ ಇರುತ್ತೆ. ಶ್ರೀನಿವಾಸ ಕಲ್ಯಾಣಗಳು ನಡೀತಾ ಇರುತ್ತೆ ಅಲ್ಲಿ.
ಆಮೇಲೆ ತುಂಬಾ ವಿಜೃಂಭಣೆಯಿಂದ ನಡೆಯೋದು ವೈಕುಂಠ ಏಕಾದಶಿ. ಹೌದು. ಆ ಪ್ರೊಸೀಜರ್ ಹೇಳ್ತೀರಾ ಇಲ್ಲಿ, ಅಂದ್ರೆ ಅಲ್ಲಿ ಮಾಡೋ ಥರದ್ದೇ ಇಲ್ಲೂ ಫಾಲೋ ಮಾಡ್ತೀರಾ ಹೌದು, ಹೇಗೆ? ಅದೇ ರೀತಿ ಇರುತ್ತೆ. ವೈಕುಂಠ ಏಕಾದಶಿ ಹೇಳಿದಾಗ ನಾವು ವೈಕುಂಠ ದ್ವಾರವನ್ನು ನಾವು ಮಾಡಿರ್ತೇವೆ. ಹಾ. ವೈಕುಂಠ ದ್ವಾರದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಅಲ್ಲಿ ದ್ವಾರ ಪೂಜೆ ಆಗುತ್ತೆ. ಹ್ಮ್. ದ್ವಾರ ಪೂಜೆ ಆದ ಕಾರಣ ಪ್ರತಿಯೊಬ್ಬ ಭಕ್ತಾದಿಗಳು ಒಂದೊಂದು ದೀಪಗಳನ್ನು ಹಿಡಿದುಕೊಂಡು ದೇವರು ಮುಂದುಗಡೆ ಅವರನ್ನು ಹಿಡ್ಕೊಂಡು ವೈಕುಂಠ ದ್ವಾರದಲ್ಲಿ ಪ್ರವೇಶವನ್ನ ಮಾಡಿ ಒಳಗೆ ಬಂದ್ಬಿಟ್ಟು ದೇವರಿಗೆ ಸುಪ್ರಭಾತ ಸೇವೆಯನ್ನ ಎಲ್ಲರೂ ಮಾಡ್ತೇವೆ. 5 ಗಂಟೆಗೆ ಶುರು ಆಗುವಂಥದ್ದು. ಆದ್ರಿಂದ ಆ ವೈಕುಂಠ ದ್ವಾರದಲ್ಲಿ ಪ್ರವೇಶ ಮಾಡಲಿಕ್ಕೆ ಬಹಳ ಜನ ಕಾತರದಲ್ಲಿ ಇರುವಂಥದ್ದು. ವರ್ಷ ಪೂರ್ತಿ ಕಾದು ಆ ವೈಕುಂಠ ಏಕಾದಶಿಗೆ ಬಂದು ದೇವರ ದರ್ಶನ ಮಾಡಿ ವೈಕುಂಠ ದ್ವಾರದಲ್ಲಿ ಪ್ರವೇಶ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಳ್ತಾರೆ. ಹಾಗೆ ಅಫ್ಕೋರ್ಸ್ ಎಲ್ಲ ಭಕ್ತಾದಿಗಳಿಗೂ ತುಂಬ ಇಷ್ಟವಾದಂಥದ್ದು ಪ್ರಸಾದ. ಯಾಕೆಂದರೆ ತುಂಬ ವಿಶೇಷವಾಗಿ ನಾವು ಉಡುಪಿ ಮಠಕ್ಕೂ ಹೋಗ್ತೀವಿ, ಅಲ್ಲೂ ತುಂಬ ತುಂಬ ಇಷ್ಟಪಟ್ಟು, ಅಫ್ಕೋರ್ಸ್ ಅವಲಕ್ಕಿ ತುಂಬಾ ಶ್ರೇಷ್ಠ ಅಂತ ಅಲ್ಲಿ ಅವಲಕ್ಕಿ ತುಂಬ ಚೆನ್ನಾಗಿ ಅದನ್ನು ಕಾದು ಬೆಳಗ್ಗೆ ಹೊತ್ತು ನಾವು ತಗೋತೀವಿ. ಇಲ್ಲಿ ಆ ಥರ ವಿಶೇಷವಾದಂಥ ಪ್ರಸಾದ ವಿನಿಯೋಗ ನಡೆಯುತ್ತಾ? ಹೌದು, ಖಂಡಿತ. ಅನ್ನಬ್ರಹ್ಮನ ಕ್ಷೇತ್ರ ಉಡುಪಿ, ಕಾಂಚನ ಬ್ರಹ್ಮನ ಕ್ಷೇತ್ರ ತಿರುಪತಿ. ಇದು ಎರಡು ಕ್ಷೇತ್ರಗಳು, ಎರಡು ಕ್ಷೇತ್ರ ಆಗಿಬಿಟ್ಟು ವೆಂಕಟಕೃಷ್ಣ ಕ್ಷೇತ್ರ ಆಗಿಬಿಟ್ಟಿದೆ. ಸೊ ಇಲ್ಲಿ ಯಾರು ಬಂದ್ರು ಮಧ್ಯಾಹ್ನದ ಹೊತ್ತು ಊಟ ಇದೆ, ಸಾಯಂಕಾಲದ ಒಂದು ಹೊತ್ತು ಊಟ ಇದೆ. ಸೊ ಬಂದವರಿಗೆ ಎಲ್ಲ ನಾವು ಇಲ್ಲಿ ಊಟ ಮೊದಲು ಕೂತ್ಕೊಳಿಸಿ ಊಟ ಮಾಡಿಸ್ತಾ ಇದ್ವು. ಆದರೆ ಜನ ಸಂಖ್ಯೆ ಜಾಸ್ತಿ ಆದ ಕಾರಣ, ಭಕ್ತಾದಿಗರ ಸಂಖ್ಯೆ ಜಾಸ್ತಿ ಆದ ತಕ್ಷಣ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಟು ಗೋ ಬಾಕ್ಸ್ ಅಂತೇಳಿ ಬಾಕ್ಸಲ್ಲಿ ಹಾಕ್ಬಿಟ್ಟು ಎಲ್ಲರಿಗೂ ಕೊಡ್ತೇವೆ. ಬಹಳ ಜನ ಇಲ್ಲೇ ತಿಂದು ಹೋಗ್ತಾರೆ, ತಗೊಂಡು ಹೋಗುವವರು ಮನೆಗೆ ತಗೊಂಡು ಹೋಗ್ತಾರೆ ಪ್ರಸಾದ ರೂಪದಿಂದ. ಸೊ ಅದರಿಂದ ಅನ್ನಬ್ರಹ್ಮನ ಕ್ಷೇತ್ರದಲ್ಲಿ ನಿತ್ಯ ಮಧ್ಯಾಹ್ನ ಅನ್ನದಾನ, ಸಾಯಂಕಾಲ ಅನ್ನೋದು ನಡೀತಾ ಇದೆ. ವರ್ಷಕ್ಕೊಮ್ಮೆ ಭಾರತದಿಂದ ಹಾಗೂ ಇಲ್ಲಿನ ಸ್ಥಳೀಯ ಅರ್ಚಕರೆಲ್ಲ ಬಂದು ವಿಶೇಷವಾಗಿ ಪೂಜೆಯನ್ನ ಮಾಡ್ತಾರೆ. ಅದ್ರ ಬಗ್ಗೆ ತಾವು ತಿಳಿಸ್ಬೋದಾ? ಹೌದು, ಪ್ರತಿ ವರ್ಷ ಶ್ರೀಗಳವರೊಂದು ಉದ್ದೇಶ ಏನು ಹೇಳಿದಾಗ ಒಂದು ದೊಡ್ಡ ಸಂಭ್ರಮದ ಆಚರಣೆ ಆಗಬೇಕು ಕ್ಷೇತ್ರದಲ್ಲಿ. ಅದು ಕ್ಷೇತ್ರದಲ್ಲಿ ಸಾನ್ನಿಧ್ಯ ವೃದ್ಧಿಗೋಸ್ಕರ ಮಾಡತಕ್ಕಂತಹ ಒಂದು ಸಂಸ್ಥಾನ. ಪ್ರತಿ ವರ್ಷ ಯಾಗಗಳನ್ನು ಮಾಡ್ತೀವಿ ನಾವು. ಒಂದು ವರ್ಷ ಶತಚಂಡಿಕಾ ಯಾಗ ಅಂತೇಳಿ ಮಾಡಿದ್ದು, ಇನ್ನೊಂದು ವರ್ಷ ಸಂಹಿತಾ ಯಾಗ ಅಂತೇಳಿ ಮಾಡಿದ್ದು, ಇನ್ನೊಂದು ಸಹಸ್ರನಾರಿ ಕೆಳಗಣೆ ಯಾಗ ಅಂತೇಳಿ ಮಾಡಿದ್ದು. ಪ್ರತಿ ವರ್ಷ ನಾವು ಒಂದೊಂದು ವೈಭವದ ಒಂದು ವಾರದ ಕಾರ್ಯಕ್ರಮಗಳನ್ನ ಒಂದು ವಾರ ನಿರಂತರ. ಹೌದು, ಭಾನುವಾರದಿಂದ ಶುರುವಾಗಿ ಶನಿವಾರದವರೆಗೆ ಒಂದು ವಾರ ನಿರಂತರ ಕಾರ್ಯಕ್ರಮಗಳು. ಅದರಲ್ಲಿ ಸುಮಾರು ಒಂದು 7 ರಿಂದ 10 ಜನ ವೈದಿಕರು ಅವರು ಭಾರತ ದೇಶದಿಂದ ಬರ್ತಾರೆ. ಇನ್ನು ಉಳಿದ ನಮ್ಮ ಇಲ್ಲಿ ಸಂಸ್ಥೆಗಳಲ್ಲಿ ಎಲ್ಲ ಯಾವ ಬೇರೆ ಕ್ಷೇತ್ರಗಳಲ್ಲಿ ಯಾರು ಇರ್ತಾರೆ ಅವರೆಲ್ಲ ಸೇರಿಬಿಟ್ಟು ಒಂದು ಸುಮಾರು 20 ರಿಂದ 25 ಜನ ಪೌರೋಹಿತ್ಯರು ಸೇರಿಬಿಟ್ಟು ಒಂದು ಆ ಯಾಗವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಎಷ್ಟು ಜನ ತಾವು ಅರ್ಚಕರಿದ್ದೀರಾ? ಸೊ ನಾವು 4 ಜನ ಅರ್ಚಕರು, 2 ಜನ ಪಾಕಶಾಸ್ತ್ರರು, ಅಡುಗೆ ಮಾಡುವವರು 2 ಇರ್ತಾರೆ, 4 ಜನ ಪೌರೋಹಿತರು, ಒಟ್ಟಿಗೆ 6 ಜನ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಓಕೆ, ಇವಾಗ ಇಲ್ಲಿನ ಸಂಪ್ರದಾಯ ಅಂದರೆ ಅಫ್ಕೋರ್ಸ್ ಮಠವನ್ನು ಈಗ ಸ್ಥಾಪನೆ ಮಾಡಿದ್ದಾಯಿತು, ಇವಾಗೆಲ್ಲ ಪೂಜೆ ಪುನಸ್ಕಾರಗಳೆಲ್ಲ ನಡೆಯುತ್ತೆ, ಜನಗಳು ಹಾಗೆ ಬರ್ತಿದ್ದಾರೆ. ಆದರೆ ಇದು ನೆಕ್ಸ್ಟ್ ಜನ್ರೇಷನ್ಗೆ ಇದು ಯಾವ ಥರ ಹತ್ತಿರ ಆಗೋ ಥರ ಮಾಡ್ತೀರಾ? ಯಾಕಂದರೆ ಈಗ ಉಡುಪಿಯಲ್ಲಿ ಎಷ್ಟೋ ನಾವು ಈಗ ಭಗವದ್ಗೀತೆ ಎಷ್ಟೋ ಜನ ಮಕ್ಕಳು ಸೇರ್ಕೋತಾರೆ. ಸೊ ಆ ಥರದ್ದೇನಾದರೂ ಇಲ್ಲಿ ವ್ಯವಸ್ಥಿತವಾಗಿ ಏನಾದರೂ ಮಾಡ್ತಾ ಇದ್ದೀರಾ ಎಜುಕೇಷನ್ ವೈಸ್? ಬಹಳ ಒಳ್ಳೆಯ ಪ್ರಶ್ನೆ. ಯಾಕಂದರೆ ಶ್ರೀಪಾದಂಗಳವರ ಮೂಲ ಉದ್ದೇಶವೇ ಮುಂದಿನ ಜನರೇಷನಿಗೆ ನಾವು ಕೊಡಬೇಕು ಅಂತೇಳಿ. ಯಾಕಂದರೆ ವಿದೇಶಕ್ಕೆ ಬಂದಾಗ ನಮ್ಮ ತನವನ್ನು ನಾವು ಬಿಟ್ಟು ಬಂದಂತಹ ಒಂದು ಭಾವನೆ ಇರತಕ್ಕಂತಹ ಈ ದೇಶದಲ್ಲಿ, ಮುಖ್ಯವಾಗಿ ಇವಾಗ ಈ ಎಲ್ಲ ದೇವಸ್ಥಾನಾದಿಗಳು ಬಂದು ಅಂತಹ ಸ್ವಲ್ಪ ಕಡಿಮೆ ಆಗಿದೆ. 2000 ಇಸವಿಯಲ್ಲಿ ನಾನು ಬಂದಂಥ ನನ್ನ ಅನುಭವವೇ ಇದೆ. ಆವಾಗ ಭಾರತೀಯರು ಕಡಿಮೆ, ಇಲ್ಲಿ ದೇವಸ್ಥಾನಾದಿಗಳು ಕಡಿಮೆ. ಇಲ್ಲಿರತಕ್ಕಂತಹ ಭಾರತೀಯರಿಗೆ, ಅನಿವಾಸಿ ಭಾರತೀಯರಿಗೆ ಒಂದು ಮನೆ ಗೃಹ ಪ್ರವೇಶ ಮಾಡಬೇಕು ಅಥವಾ ಒಂದು ಯಾವುದೋ ಪೂಜೆ ಪುನಸ್ಕಾರ ಮಾಡಬೇಕು ಹೇಳಿದಾಗ ಯಾರು ವೈದಿಕರೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ತನವನ್ನು ನಾವು ಬಿಟ್ಟುಬಿಡ್ತೇವೆ. ಯಾರು ಮಾಡಲಿಕ್ಕೆ ಇಲ್ಲ ಹೇಳಿದಾಗ, ಆ ಸಂಸ್ಕಾರಗಳನ್ನು ಮಾಡಲಿಕ್ಕೆ ಇಲ್ಲದೇ ಇದ್ದಾಗ ನಾವು ಬಿಟ್ಟು ಬಿಡುವಂಥದ್ದು ಒಂದು ಅಂತಹ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಶ್ರೀಪಾದಂಗಳವರು ಸರಿ ದೇವಸ್ಥಾನವನ್ನು ಮಾಡಬೇಕು. ಅವರು ಇವತ್ತಿನ ಸಂಕಲ್ಪ, ಅವತ್ತು ನಾವು ಅವರು ಪ್ರಾರಂಭ ಮಾಡಿದ್ದು, ಇವತ್ತಿನ ಸಂಕಲ್ಪ 108 ಸಂಸ್ಥೆಗಳನ್ನು 108 ಕೃಷ್ಣ ಕ್ಷೇತ್ರಗಳನ್ನು ಅಮೆರಿಕದಲ್ಲಿ ಪ್ರಾರಂಭಿಸಬೇಕು ಅನ್ನತಕ್ಕಂಥದ್ದು ಅವರ ದೊಡ್ಡ ಸಂಕಲ್ಪ. ಸುಮಾರು 14 ಕ್ಷೇತ್ರಗಳು ಅಮೆರಿಕದಲ್ಲಿ ಇದೆ. ಹೌದು, ಇನ್ನು ಕೆನಡಾದಲ್ಲಿ ಒಂದಿದೆ, ಲಂಡನ್ ಅಲ್ಲಿ ಇದೆ, ಆಸ್ಟ್ರೇಲಿಯಾದಲ್ಲಿ 2 ಶ್ರೀಗಳು ಮನ್ಸು ಮಾಡಿರೋದು
ಅಂದ್ರೆ ಖಂಡಿತ ಅದಾಗೆ ಅವರ ಆಗುತ್ತೆ. ದೃಢವಾದ ಹೌದು. ಸಂಕಲ್ಪ, ಅದಕ್ಕೆ ದೇವರ ಆಶೀರ್ವಾದ ಹೌದು. ಖಂಡಿತ ಇದೆ. ಹೌದು. ಇಲ್ಲಿ ನಾವು ಮಾಡತಕ್ಕಂಥ ಪೂಜೆಯಿಂದ ಮುಂದಿನ ಪೀಳಿಗೆ, ಇಲ್ಲಿ ಹುಟ್ಟಿ ಬೆಳೆದಂತಹ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡಬೇಕು. ಆ ಒಂದು ಉದ್ದೇಶದಿಂದ ಈ ಕ್ಷೇತ್ರದಲ್ಲಿ ಮಾಡತಕ್ಕಂಥ ಪೂಜಾ ವಿಧಾನಗಳಾಗಲಿ, ಇನ್ನು ತರಗತಿಗಳು, ನಾವು ಪಾಠಶಾಲೆ ಬಾಲವಿಹಾರ ಅನ್ನತಕ್ಕಂತಹ ನಮ್ಮತನವನ್ನು ನಾವು ಹೇಳಿಕೊಡತಕ್ಕಂತಹ ಅನೇಕ ಪಾಠಗಳು ತರಗತಿಗಳು ನಡೀತಾ ಇರುತ್ತೆ. ಇಷ್ಟೊತ್ತು ತುಂಬ ವಿಸ್ತಾರವಾಗಿ ಈ ಕ್ಷೇತ್ರದ ಮಹಿಮೆಯನ್ನು ಕೂಡ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ರಿ. ತುಂಬ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು. ತಾವು ಬಂದು ಒಂದು ಕ್ಷೇತ್ರದ ವಿಷಯದಲ್ಲಿ ನೀವು ಇಷ್ಟು ಕುತೂಹಲದಿಂದ ಕೇಳಿದಂತಹ ಪ್ರಶ್ನೆಗಳಿಗೆ ನಮಸ್ತೆ. ನಮಸ್ಕಾರ. ಸುಮಾರು ಎಷ್ಟು ಜನ ಸೇರ್ತಾರೆ? ದಿನಕ್ಕೆ ಏನಾದರೂ 150, ವೀಕೆಂಡ್ಸ್ ಒಂದು 400-500 ಜನ ಫುಲ್ ಆಗ್ತಾರೆ. ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಅಂದರೆ ಅಷ್ಟು ಇದ್ದೇ ಇದ್ದೇ ಇರ್ತಾರೆ. ಇರ್ತಾರೆ. ಸಾಧಾರಣ ಅಂದಾಜು ದಿನಕ್ಕೆ 100 ಜನ ಗ್ಯಾರಂಟಿ. ಮತ್ತು ಅಲ್ಲಿ ಇಷ್ಟು ಜನಕ್ಕೆ ಅಂದರೆ ಅವಾಗ ಇಲ್ಲೇ ಅನ್ನದಾನ ಅಥವಾ ಪ್ರಸಾದ ವಿನಿಯೋಗ ಮಾಡ್ತಾರೆ. ಆಗ ಅಷ್ಟರಲ್ಲಿ ಮ್ಯಾನೇಜ್ ಮಾಡ್ತಾರೆ ಬ್ಯಾಚ್ ಬೈ ಬ್ಯಾಚ್. ಹೌದು, ಬ್ಯಾಚ್ ಬೈ. ಇಲ್ಲ, ಆಗ ಸ್ಪೆಷಲ್ ಒಕೇಶನ್ ಆಗುವಾಗ ಟೈಮಿಂಗ್ಸನ್ನು ಚೇಂಜ್ ಮಾಡ್ತೇವೆ ನಾವು. ಇಂಥ ವಿಶೇಷವಾದಂಥ ಜಾಗಕ್ಕೆ ಬಂದಾಗ ನಮಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಇಲ್ಲಿನ ಸ್ಥಳೀಯರು ಅವ್ರು ಇಲ್ಲಿ ಬರ್ತಿರ್ತಾರಲ್ಲ, ಅವರ ಅನುಭವ ಹೇಗಿರುತ್ತೆ ಅಂತ. ಸೊ ನನ್ನ ಜೊತೆ ಇವತ್ತು ಇಲ್ಲಿನ ಸ್ಥಳೀಯರಾದಂಥ ವಿನಯ್ ಹಾಗೂ ಮೇಘ ಅವರಿದ್ದಾರೆ. ಸೊ ಲೆಟ್ಸ್ ಟಾಕ್ ಟು ದೆಮ್. ವಿನಯ್ ನಮಸ್ತೆ. ನಮಸ್ತೆ. ಆ್ಯಂಡ್ ಮೇಘ ನಮಸ್ತೆ. ನೀವಿಲ್ಲಿ ರೆಗ್ಯುಲರಾಗಿ ಬರ್ತಿರ್ತೀರಾ ಹೇಗೆ? ಹಾಂ, ಏನಿಲ್ಲ ಅಂದ್ರೂ ಒಂದು ತಿಂಗಳಿಗೆ 1-2 ಸಲ ಆದರೂ ಬರ್ತಾ ಇರ್ತೀವಿ. ಶನಿವಾರ ಸ್ಪೆಷಲ್ಲಾಗಿ ಪೂಜೆಗಳು ನಡೀತಾ ಇರುತ್ತೆ. ಸೊ ನನ್ನ ಫ್ರೆಂಡ್ಸೂ ಹತ್ತಿರದಲ್ಲಿರೋದು ಇದ್ದಾರೆ. ಸೊ ಯೂನಿವರ್ಸಿಟಿಗೆ ಹತ್ತಿರ ಇದೆ ದೇವಸ್ಥಾನ. ಸೊ ಶನಿವಾರ ನಾವು ಟೈಮ್ ಮಾಡ್ಕೊಂಡು ಬರ್ತೀವಿ. ವೀಕ್ ಡೇ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಶನಿವಾರ ಬರ್ತಾ ಇರ್ತೀವಿ. ಓಕೆ. ಬಟ್ ಏನಕ್ಕೆ ಬರಬೇಕು ಅಂತ ಅನಿಸುತ್ತೆ ನಿಮಗೆ? ಸೊ ಒಂದು ಅದೇ ನಾವು ಕರ್ನಾಟಕದಿಂದ ಬಂದಿರೋರಾಗಿರೋದ್ರಿಂದ ಸೊ ಪುತ್ತಿಗೆ ಮಠ, ಸೊ ಇನ್ನೂ ಕನೆಕ್ಟೆಡ್ ಆಗ್ತೀವಿ. ಎಷ್ಟೊಂದು ನಾರ್ತ್ ಇಂಡಿಯನ್ ಟೆಂಪಲ್ಸು ಇದೆ, ಬಟ್ ಸೌತ್ ಇಂಡಿಯನ್ ಆಗಿರೋದಕ್ಕೆ ಸ್ವಲ್ಪ ಸ್ಪೆಷಲ್ ಅಂತ ಅನಿಸುತ್ತೆ. ಅದ್ರ ಮೇಲೆ ಇನ್ನೊಂದು ಸ್ಪೆಷಲ್ ಥಿಂಗ್ ಅಂತ ಹೇಳಿದ್ರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಮೂರ್ತಿ ಇದೆ. ಸೊ ಇದು ರೇರ್ ಇನ್ USA. ಸೊ ಅದಕ್ಕೆ ಯೂಶಲಿ ವಿಸಿಟ್ ಒನ್ಸ್ ಇನ್ ಅ ವೈಲ್. ಇದೇ ಥರ ನೀವು ಬರ್ತಾಯಿರಿ, ನಿಮ್ಮ ಫ್ರೆಂಡ್ಸನ್ನು ಕರ್ಕೊಂಬರ್ತಾ ಇದ್ದೀರಿ, ಆ್ಯಂಡ್ ನಾವು ಕೂಡ ಬರ್ತಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು.
ತಾವೆಲ್ಲರೂ ಕೂಡ ಅಮೆರಿಕಕ್ಕೆ ಬಂದಾಗ ಫೀನಿಕ್ಸ್ಗೆ ತಪ್ಪದೆ ಬನ್ನಿ, ಹಾಗೂ ಈ ಒಂದು ಸುಂದರವಾದಂಥ ವೆಂಕಟ ಕೃಷ್ಣ ಕ್ಷೇತ್ರಕ್ಕೆ ಬನ್ನಿ, ಈತನ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ಹಾಗೂ ತೆರೆ ಹಿಂದೆ ವಿಕ್ರಮ್ ಸೂರಿ ಇಬ್ಬರು ಕೂಡ ಸೈನಿಂಗ್ ಆಫ್. ಆ್ಯಂಡ್ ನಮ್ಮ ನವಿ ನಿರ್ಮಿತಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.